ಹಾಯ್ ಗಾಯ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಗೇನ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಆ್ಯಂಡ್ ಹೋಪ್ ಯು ಆರ್ ಆಲ್ ಡೂಯಿಂಗ್ ವೆಲ್ ಆ್ಯಂಡ್ ಸ್ಟೇಯಿಂಗ್ ಸೇಫ್ ಆ್ಯಂಡ್ ಸ್ಟ್ರಾಂಗ್. ಸೊ ಈ ವಿಡಿಯೋದಲ್ಲಿ ನಾನು ಯಾವುದ್ರ ಬಗ್ಗೆ ಏನು ಮಾತಾಡೋಕೆ ಹೊರಟಿದ್ದೀನಿ ಅಂತಂದರೆ ಆ್ಯಂಡ್ ಡಿಸ್ಕಸ್ ಮಾಡೋಕೆ ಹೊರಟಿದ್ದೀನಿ ಆ್ಯಂಡ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಹೊರಟಿದ್ದೀನಿ ಅಂತಂದರೆ ಇಟ್ಸ್ ಆಲ್ ಅಬೌಟ್ ಟ್ರಾವೆಲಿಂಗ್. ಸೊ ಟ್ರಾವೆಲಿಂಗ್ ಅಂದರೆ ಏನು, ಆಮೇಲೆ ಸೊ ಟ್ರಾವೆಲ್ ಮಾಡೋದ್ರಿಂದ ಸೊ ಲೈಫಲ್ಲಿ ನಿಮ್ಗೆ ಏನೇನು ಸೊ ಬೆನಿಫಿಟ್ಸ್ ಇರುತ್ತೆ ಆ್ಯಂಡ್ ವಾಟ್ ಆ್ಯಂಡ್ ಆಲ್ ಯು ಕ್ಯಾನ್ ಚೇಂಜ್ ಯುವರ್ ಸೆಲ್ಫ್. ಸೊ ನಿಮ್ಗೆ ಏನೆಲ್ಲ ಸೊ ಚೇಂಜಸ್ ಕಾಣುತ್ತೆ ಆ್ಯಂಡ್ ಸೊ ಮೋರ್ ಆಫ್ ಒನ್ ಸೊ ಟ್ರಾವೆಲಿಂಗ್ ಇಂದ ಹೌ ಕ್ಯಾನ್ ಯು ಸೊ ಡಿಸ್ಕವರ್ ಯುವರ್ ಸೆಲ್ಫ್ ಮೋರ್ ಅನ್ನೋದನ್ನ ಸೊ ಈ ವಿಡಿಯೋದಲ್ಲಿ ನಾವು ಸೊ ಏನು ಡಿಸ್ಕಸ್ ಮಾಡೋಣ ಆ್ಯಂಡ್ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ಸೊ ಟ್ರಾವೆಲಿಂಗ್ ಅಂತಂದರೆ ಸೊ ಟ್ರಾವೆಲಿಂಗ್ ಆ್ಯಂಡ್ ಬರೋದಾದರೆ ಸೊ ರಿಯಲ್ ಟೈಮಲ್ಲಿ ನಾವು ಸೊ ರೊಟೀನ್ಸ್ ಬೆಳೆಸ್ಕೊಂಡಿರ್ತೀವಿ. ಸೊ ರೊಟೀನ್ಸ್ ಅಂತಂದರೆ ಈಗ ಸೊ ಎಲ್ಲರೂ ಕೆಲ್ಸಕ್ಕೆ ಹೋಗೋದ್ರಿಂದ ಸೊ ಕೆಲ್ಸಕ್ಕೆ ಹೋಗ್ತೀವಿ ಆ್ಯಂಡ್ ಬೆಳಗ್ಗೆ ಎದ್ದೇಳ್ತೀವಿ ಆ್ಯಂಡ್ ಕೆಲ್ಸಕ್ಕೆ ಹೋಗ್ತೀವಿ ಆ್ಯಂಡ್ ಮತ್ತೆ ಸಂಜೆ ಬರ್ತೀವಿ ಆ್ಯಂಡ್ ಮತ್ತೆ ಊಟ ಮಾಡ್ತೀವಿ ಆ್ಯಂಡ್ ಮತ್ತೆ ಮಲ್ಕೊತೀವಿ ಆ್ಯಂಡ್ ಮತ್ತೆ ಬೆಳಗ್ಗೆ ಹೇಳ್ತೀವಿ ಆ್ಯಂಡ್ ಸೇಮ್ ರೊಟೀನ್. ಆ ಸೇಮ್ ರೊಟೀನೇ ನಿಮಗೆ ರಿಪೀಟ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಟ್ರಾವೆಲಿಂಗ್ ಇಸ್ ದ ಒನ್ ಥಿಂಗ್ ಸೊ ವಿಚ್ ಬ್ರೇಕ್ ದಿಸ್ ಗೈಸ್. ಸೊ ಟ್ರಾವೆಲಿಂಗ್ ನೀವು ಸೊ ಒಂದ್ಸತಿ ನಿಮಗೆ ಆ್ಯಂಡ್ ನಾನೇನು ಹೇಳ್ತೀನಿ ಅಂತಂದರೆ ಆ್ಯಂಡ್ ದೇರ್ ಇಸ್ ಅ ಸಮಥಿಂಗ್ ಡಿಫ್ರೆಂಟ್ ವರ್ಲ್ಡ್ ಆ್ಯಂಡ್ ಬಿಯಾಂಡ್ ದಿಸ್ ಗೈಸ್. ಸೊ ಈ ಜಗತ್ತಿಗಿಂತ ಸೊ ಇನ್ನೊಂದು ಜಗತ್ತನ್ನ ನಾವು ಎಕ್ಸ್ಪ್ಲೋರ್ ಮಾಡಿದ್ರೆ ಆ್ಯಂಡ್ ಯು ಕ್ಯಾನ್ ಸಿ ದ ಚೇಂಜಸ್ ಇನ್ ಯುವರ್ ಸೆಲ್ಫ್. ಸೊ ಯಾಕಂದರೆ ನೀವು ಹೊಸ ಜಾಗಕ್ಕೆ ಹೋದಾಗ ಆ್ಯಂಡ್ ಈ ರೂಟೀನ ನೀವು ಆ್ಯಂಡ್ ಬ್ರೇಕ್ ಮಾಡಿಬಿಟ್ಟು ಹೊಸ ನೀವು ಪ್ಲೇಸ್ಗೆ ಹೋದಾಗ ಏನಾಗುತ್ತೆ ಅಂತಂದರೆ ಅಲ್ಲಿ ಹೊಸ ಕಲ್ಚರ್ ಆಗಿರ್ಬೋದು, ಹೊಸ ಲ್ಯಾಂಗ್ವೇಜಸ್ ಆಗಿರ್ಬೋದು. ಆ್ಯಂಡ್ ಇನ್ನೊಂದು ಅಂತಂದರೆ ಸೊ ನಿಮ್ಮ ಡೈಲಿ ನೀಡ್ಸ್ ಏನೇನಿದೆ ಆ ಡೈಲಿ ನೀಡ್ಸ್ ಇಲ್ಲದೆ ನಾನು ಆ್ಯಂಡ್ ಏನು ಬಟ್ ಬದುಕೋಕ್ಕೆ ಆಗಲ್ಲಪ್ಪ, ಆ ಡೈಲಿ ನೀಡ್ಸ್ ನನಗೆ ಇರಲೇಬೇಕು. ಎಕ್ಸಾಂಪಲ್ ಎಕ್ಸ್ಪೆನ್ಸಿವ್ ಥಿಂಗ್ಸ್ ಆಗಿರ್ಬೋದು ಆ್ಯಂಡ್ ಮೊಬೈಲ್ಸ್ ಆಗಿರ್ಬೋದು ಆರ್ ಟಿ ವಿ ಆಗಿರ್ಬೋದು, ಇಲ್ಲಾಂದರೆ ಸಮಥಿಂಗ್ ಲೈಕ್ ಎಕ್ಸ್ಪೆನ್ಸಿವ್ ಎಂಟರ್ಟೈನ್ಮೆಂಟ್ಸ್ ಆಗಿರ್ಬೋದು. ಅದಿಲ್ಲದೇ ಆ ವರ್ಲ್ಡಲ್ಲಿ ಆರ್ ಆ ಜಾಗದಲ್ಲಿ ಬಟ್ ಬದುಕ್ತಾ ಇರ್ತಾರೆ. ಸೊ ಇದಿಲ್ದೇನೆ ನಾವು ಬದುಕ್ಬೋದಾ, ಆ ಒಂದು ರಿಯಲೈಸೇಷನ್ ಆಗುತ್ತೆ ನಮಗೆ. ಆ್ಯಂಡ್ ದ ಥಿಂಗ್ ಇಸ್ ಆ್ಯಂಡ್ ಸೊ ಪ್ರಾಬ್ಲಮ್ಸ್ ನೋಡೋದಾದರೆ ನಾವು ಆ್ಯಂಡ್ ನಮ್ಮ ಜೀವನದಲ್ಲಿ ಸೊ ಏನೋ ಒಂದು ಸಣ್ಣ ಪ್ರಾಬ್ಲಮ್ ಇರುತ್ತೆ. ಸೊ ಅದನ್ನ ನಾವು ಓಕೆ ದೊಡ್ಡ ಪ್ರಾಬ್ಲಮ್ ಅಂದ್ಬಿಟ್ಟು ನಾವು ಬದುಕ್ತಾ ಇರ್ತೀವಿ. ಅಲ್ಲೋದಾಗ ಸೊ ನಮ್ಮ ಪ್ರಾಬ್ಲಮ್ಗಿಂತನೂ ದೊಡ್ಡ ಪ್ರಾಬ್ಲಮ್ ನೋಡಿದಾಗ ನಮ್ಗೇನಾಗುತ್ತೆ, ಅವ್ರ ಮುಂದೆ ನಮ್ಮ ಪ್ರಾಬ್ಲಮ್ ಏನೂ ಇಲ್ಲ, ಸೊ ನಮ್ಮ ಪ್ರಾಬ್ಲಮ್ಮೇ ಸಣ್ಣ ಪ್ರಾಬ್ಲಮ್ಮು ಅಂತ ನಮಗೆ ಆ ಒಂದು ರಿಯಲೈಸೇಷನ್ ಆಗುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ರೂಟೀನ್ಸ್. ಆಮೇಲೆ ಇನ್ನೊಂದು ನೆಕ್ಸ್ಟ್ ಬರೋದಾದರೆ ಆ್ಯಂಡ್ ಟ್ರಾವೆಲಿಂಗ್ ಇಸ್ ದ ಬೆಸ್ಟೆಸ್ಟ್ ಟೀಚರ್ ಗೈಸ್ ದ್ಯಾನ್ ಎನಿ ಏನೋ ಗೈಡ್ಸ್ ಆಗಿರ್ಬೋದು ಆರ್ ಇಂಟರ್ನೆಟ್ ಬ್ರೌಸಿಂಗ್ ಆಗಿರ್ಬೋದು. ಸೊ ಟ್ರಾವೆಲಿಂಗ್ ಮಾಡೋಕೆ ಹೋದಾಗ ನಿಮಗೆ ಹೊಸ ಹೊಸ ಕಲ್ಚರ್ಸ್ ಇರುತ್ತೆ, ಅಲ್ಲಿ ನೀವು ಹೊಸ ವರ್ಲ್ಡ್ಗೆ ಹೋಗ್ತೀರಾ ಆ್ಯಂಡ್ ಹೊಸ ಕನೆಕ್ಷನ್ಸ್ ಆಗುತ್ತೆ, ಅಲ್ಲಿ ಲ್ಯಾಂಗ್ವೇಜ್ ಕಲಿತೀರಾ. ಆ್ಯಂಡ್ ಇನ್ನೊಂದು ಏನಂತಂದರೆ ಸೊ ದೇರ್ ಇಸ್ ನಥಿಂಗ್ ಲೈಕ್ ಮೆಮೊರೀಸ್ಗೆ ಇವಾಗ ಓಕೆ ದೇರ್ ಇಸ್ ನಥಿಂಗ್ ಲೈಕ್ ಮೈಂಡ್ಗೆ ಮೆಮೊರೀಸ್ ಮಾಡಬೇಕು ಅಂತ. ಈಗ ಮೈಂಡ್ಗೆ ಈಗ ನಾವು ಸೊ ವಿ ಹ್ಯಾವ್ ಟು ಮೇಕ್ ಮೆಮೊರೀಸ್ ಫಾರ್ ಅವರ್ ಮೈಂಡ್. ಸೊ ಏನಂತಂದರೆ ಈ ಥರ ನಮ್ಗೆ ರೊಟೀನ್ಸ್ ಇರುತ್ತೆ, ಆ ರೊಟೀನ್ಸಲ್ಲಿ ನಾವು ಬಟ್ ಬ್ಯುಸಿ ಆಗಿರ್ತೀವಿ ಆ್ಯಂಡ್ ಬ್ಯುಸಿ ಆದಾಗ ಏನಾಗುತ್ತೆ ಸೊ ದೇರ್ ಇಸ್ ನಥಿಂಗ್ ಲೈಕ್ ಏನೋ ಮೈಂಡ್ಗೆ ಮೆಮೊರೀಸ್ ಮಾಡಬೇಕು ಅಂತ. ಸೊ ವಿ ಹ್ಯಾವ್ ಟು ಸ್ಟಾರ್ಟ್ ಮೇಕಿಂಗ್ ಮೆಮೊರೀಸ್. ಆ್ಯಂಡ್ ನಾವು ಎಷ್ಟೊಂದು ವರ್ಷ ಆಗುತ್ತೆ, ಸೊ 30 years ಆಗುತ್ತೆ ಆ್ಯಂಡ್ 40 years ಆಗುತ್ತೆ, ನಮ್ಮದು ವರ್ಕ್ ಲೈಫ್ ಹೋಗ್ತಾ ಇರುತ್ತೆ. ಆ್ಯಂಡ್ ವರ್ಕ್ ಲೈಫ್ ಹೋಗ್ತಿರ್ಬೇಕಾದ್ರೆ ಆ್ಯಂಡ್ ವೆನ್ ಯು ಟರ್ನ್ ಬ್ಯಾಕ್, ಸೊ ವೆನ್ ಯು ಲುಕ್ ಬ್ಯಾಕ್ ಆ್ಯಂಡ್ ದೆರ್ ಇಸ್ ನಥಿಂಗ್ ಲೈಕ್ ಮೆಮೊರೀಸ್. ಸೊ ನೀವು ಹಿಂಗೆ ಹೋಗಿ ನಾನು ಈ ಥರ ಈಗ ಯಾರನ್ನೋ ಬಟ್ ಮೀಟ್ ಮಾಡಿದ್ದೆ, ನನಗೆ ಓಕೆ ನಾನು ಈ ಜಾಗದಲ್ಲಿ ಹೊಸೊಬ್ರನ್ನ ನಾನು ಬಟ್ ಮೀಟ್ ಮಾಡಿದ್ದೆ, ನನಗೆ ಹೊಸ ಕನೆಕ್ಷನ್ ಆಗಿತ್ತು, ಆ ಥರ ಬಟ್ ನೆನಪಿಸ್ಕೊಳ್ಳೋಕೆ ಏನು ಮೆಮೊರೀಸೇ ಇರೋದಿಲ್ಲ. ಸೊ ವೆನ್ ಯು ಆರ್ ಸೋ ಬ್ಯುಸಿ ವಿತ್ ಯುವರ್ ಡೈಲಿ ರೂಟೀನ್ಸ್, ಸೊ ಆಲ್ವೇಸ್ ಸ್ಟಾರ್ಟ್ ಮೇಕಿಂಗ್ ಮೆಮೊರೀಸ್. ಆಮೇಲೆ ಇನ್ನೊಂದು ಏನಂತಂದರೆ ಆಲ್ವೇಸ್ ಯು ಹ್ಯಾವ್ ಟು ಸ್ಟಾರ್ಟ್ ಡಿಸ್ಕವರಿಂಗ್ ಯುವರ್ ಸೆಲ್ಫ್. ಸೊ ಡಿಸ್ಕವರಿಂಗ್ ಯುವರ್ ಸೆಲ್ಫ್ ಅಂದರೆ ಸೊ ಓಕೆ ವೆನ್ ಯು ಗೋ ಆ್ಯಂಡ್ ಜಸ್ಟ್ ಟ್ರಾವೆಲ್ ಟು ಈಗ ಮೌಂಟೇನ್ ಟಾಪ್ ಹೋಗ್ತೀರಾ, ಏನೋ ಒಂದು ಸೊ ವಾಟರ್ ಫಾಲ್ಸ್ಗೆ ಹೋಗ್ತೀರಾ, ಇಲ್ಲಾಂದರೆ ಏನೋ ಒಂದು ಕುದುರೆಮುಖ ಆಗಿರ್ಬೋದು, ಇಲ್ಲಾಂದರೆ ಸಮಥಿಂಗ್ ಔಟ್ ಆಫ್ ಸಮ್ ಈಗ ಎಕ್ಸಾಕ್ಟಿವ್ ನ್ಯೂ ಪ್ಲೇಸಸ್ ಆಗಿರ್ಬೋದು ಆರ್ ಸಮ್ ಕಾಮ್ ಪ್ಲೇಸಸ್ ಆಗಿರ್ಬೋದು. ಸೊ ಕಾಮ್ ಪ್ಲೇಸಸ್ಸಲ್ಲಿ ಆ್ಯಂಡ್ ಓಕೆ ವೆನ್ ಯು ಸಿಟ್ ಸೈಲೆಂಟ್ ಆ್ಯಂಡ್ ಥಿಂಕ್, ಆವಾಗ ನಿಮ್ಗೇನು ಗೊತ್ತಾಗುತ್ತೆ ಅಂದರೆ ಸೊ ಓಕೆ ವಾಟ್ ಈಸ್ ಗೋಯಿಂಗ್ ರಾಂಗ್ ಆ್ಯಂಡ್ ನನಗೇನು ಇಷ್ಟ ಆ್ಯಂಡ್ ದ್ಯಾಟ್ ವಾಟ್ ಮೇಕ್ಸ್ ಯು ಫೀಲ್ ಅಲೈವ್ ಗೈಸ್. ಸೊ ಯು ಶುಡ್ ಗೋ ಆ್ಯಂಡ್ ಟ್ರಾವೆಲ್ ಆವಾಗ ಆ್ಯಂಡ್ ಯು ಕ್ಯಾನ್ ಸ್ಟಾರ್ಟ್ ಡಿಸ್ಕವರಿಂಗ್ ಯುವರ್ ಸೆಲ್ಫ್. ಆ್ಯಂಡ್ ದೆರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಸೆಕೆಂಡ್ ವರ್ಜನ್ ಆಫ್ ಯು. ಸೆಕೆಂಡ್ ವರ್ಜನ್ ಆಫ್ ಯು ಅಲ್ಲಿ ಸೊ ಫಸ್ಟ್ ವರ್ಜನ್ ಆಫ್ ಯು ಇಸ್ ಬಿಸಿ ವಿತ್ ರೂಟೀನ್ಸ್ ಆ್ಯಂಡ್ ಸೆಕೆಂಡ್ ವರ್ಜನ್ ಆಫ್ ಯು ಅಲ್ಲಿ ಲೈಕ್ ಹೆಂಗಾಗಿದೆ ಅಂತಂದರೆ ಆ್ಯಂಡ್ ದ ಸೆಕೆಂಡ್ ವರ್ಜನ್ ಆಫ್ ಈಸ್ ಓನ್ಲಿ ಮೇಡ್ ಫಾರ್ ಏನು ಬಟ್ ಡಿಸ್ಕವರಿಂಗ್ ಯುವರ್ ಸೆಲ್ಫ್. ಸೊ ಅದರಲ್ಲಿ ಸೊ ನಿಮ್ಮ ತನ ಏನು ಆ್ಯಂಡ್ ಹೂ ಈಸ್ ರಿಯಲ್ ಅಂತ ಅಂದ್ಬಿಟ್ಟು ನಿಮಗೆ ಏನು ಹೂ ಈಸ್ ರಿಯಲ್ ಯು ಅಂತ ಅಂದ್ಬಿಟ್ಟು ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ಡಿಸ್ಕವರಿಂಗ್ ಯುವರ್ ಸೆಲ್ಫ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಲೈಫಲ್ಲಿ. ಆ್ಯಂಡ್ ದ ಲಾಸ್ಟ್ ಥಿಂಗ್ ಇನ್ನೊಂದು ಏನಂತಂದರೆ ಕನೆಕ್ಷನ್ಸ್ ಆ್ಯಂಡ್ ಮೆಮೊರೀಸ್. ಸೊ ಮೆಮೊರೀಸ್ ಅನ್ನೋದು ನಮ್ಗೆ ಹೆಂಗಂತಂದರೆ ಸೊ ಲೈಫ್ ತುಂಬ ನಾವು ಏನು ಎಜುಕೇಷನ್ ಆಗಿರುತ್ತೆ, ಅದಾದಮೇಲೆ ಕೆಲಸದ್ದಾಗಿರುತ್ತೆ. ಸೊ ವರ್ಕ್ ಲೈಫಲ್ಲಿ ಅಪಾರ್ಟ್ ಫ್ರಮ್ ವರ್ಕ್ ಲೈಫ್, ಸೊ ವರ್ಕ್ ಲೈಫ್ ಅನ್ನೋ ಜಗತ್ತು, ಆಮೇಲೆ ಎಂಜಾಯ್ಮೆಂಟ್ ಮತ್ತು ಎಂಟರ್ಟೈನ್ಮೆಂಟ್ ಅನ್ನೋ ಜಗತ್ತು. ಸೊ ಅಪಾರ್ಟ್ ಫ್ರಮ್ ಎಂಟರ್ಟೈನ್ಮೆಂಟು ಸೊ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಫೀಲಿಂಗ್ ಅಲೈವ್ ಎಂಟರ್ಟೈನ್ಮೆಂಟ್ ಅಂತ. ಅಂದರೆ ಇವಾಗ ನಾನು ಏನು ಕರಿತೀನಿ ಅಂತಂದರೆ ಓಕೆ ವೆನ್ ಯು
ಗೋ ಟು ಸಮ್ ಡಿಸ್ಕವರಿಂಗ್ ಸಮ್ ನ್ಯೂ ಪ್ಲೇಸಸ್. ಈಗ ನೇಚರ್ಸ್ ಆಗಿರ್ಬೋದು, ನೇಚರ್ಸ್ ಆಗಿರ್ಬೋದು, ಇಲ್ಲಾಂದ್ರೆ ಸಮ್ ವಾಟರ್ ಫಾಲ್ಸ್ ಆಗಿರ್ಬೋದು, ಇಲ್ಲಾಂದ್ರೆ ಸಮ್ ಬೀಚಸ್ ಆಗಿರ್ಬೋದು. ಸೊ ಸ್ಟಾರ್ಟ್ ಮೇಕಿಂಗ್ ಮೆಮೊರೀಸ್. ಅವಾಗ ನಿಮಗೆ ಕನೆಕ್ಷನ್ಸ್ ಬೆಳುತ್ತೆ, ಅದಾದಮೇಲೆ ಬಟ್ ಮೆಮೊರೀಸ್ ಬೆಳುತ್ತೆ. ಈಗ ನಿಮ್ಗೆ ಏನಾದ್ರು ಹೊಸ ಜಾಗಕ್ಕೆ ಹೋದಾಗ ಅವ್ರ ಹೊಸ ವರ್ಲ್ಡಿಗೆ ಹೋದಾಗ ಹೊಸ ಜನ ನಿಮಗೆ ಪರಿಚಯ ಆಗ್ತಾರೆ. ಆ್ಯಂಡ್ ಮೋರ್ ಆಫ್ ನಿಮಗೆ ಇಯರ್ಸ್ ಪಾಸ್ ಆದಾಗ ಆ್ಯಂಡ್ ಯು ಓಂಟ್ ರಿಮೆಂಬರ್ ಏನೋ ನಿಮ್ಮ ನೋಟಿಫಿಕೇಶನ್ ಫೋನ್ ಬಗ್ಗೆ ನಿಮ್ಗೆ ಏನು ಬಟ್ ನೆನಪೇ ಇರಲ್ಲ. ನಿಮಗೆ ನಿಮ್ಮ ಫೋನ್ ನೋಟಿಫಿಕೇಶನ್ ಬಗ್ಗೆ ನೆನಪಿರುತ್ತಾ ಇಲ್ಲ. ಆದರೆ ಅದೇ ಜಾಗಕ್ಕೆ ಹೋದಾಗ ಓಕೆ, ನಾನು ಈ ಜಾಗದಲ್ಲಿ 2 years ಬ್ಯಾಕು ಇಂಥ ಒಂದು ವ್ಯಕ್ತಿನ ನಾನು ಮೀಟ್ ಮಾಡಿದ್ದೆ, ಹೊಸ ಕನೆಕ್ಷನ್ಸ್ ಮಾಡ್ಕೊಂಡಿದ್ದೆ, ಆ್ಯಂಡ್ ಇವಾಗಲೂ ನನಗೆ ಆ ವ್ಯಕ್ತಿ ನನಗೆ ಕಾಂಟ್ಯಾಕ್ಟಲ್ಲಿದ್ದಾರೆ ಅಂತ ನಿಮಗೆ ಬಟ್ ಫೀಲ್ ಆಗಿದೆ. ಸೊ ಆ್ಯಂಡ್ ಮೇಕಿಂಗ್ ದೋಸ್ ಮೆಮೊರೀಸ್ ಆ್ಯಂಡ್ ಕನೆಕ್ಷನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್ ಇನ್ ಲೈಫಲ್ಲಿ. ಸೊ ಬಿಕಾಸ್ ನೀವೇನೋ ಒಂದು ಮಾಡಿದ್ದೀರಾ, and when you look back and you should have but tons of memories with you to recollect it, and this is more important of your life. and ನೀವೇನು ಮೆಮೊರೀಸೇ ಮಾಡಿಲ್ಲ ಅಂತಂದರೆ ಆ್ಯಂಡ್ ಎಂಜಾಯ್ ಮಾಡೋಕ್ಕೆ ಏನು ಇರೋದೇ ಇಲ್ಲ, ಆ್ಯಂಡ್ ನೆನಪಿಸ್ಕೊಳ್ಳೋಕ್ಕಂತೂ ಏನೂ ಇರಲ್ಲ. ಸೊ ಐ ಆಲ್ವೇಸ್ ಸೇ ದಟ್ ಈ ವಿಡಿಯೋದಿಂದ ನಾನು ನಿಮ್ಗೆ ನಾನು ಹೇಳಕ್ಕೆ ಬಂದಿದ್ದೀನಿ ಅಂತಂದರೆ, go and start making memories and don't sit idle in one place. and because please differentiate, ನಿಮ್ಮದು ವರ್ಕ್ ಲೈಫ್ ಡಿಫ್ರೆಂಟು, ಆಮೇಲೆ ಎಂಜಾಯ್ಮೆಂಟ್ ಡಿಫ್ರೆಂಟು. ಸೊ ವರ್ಕ್ ಲೈಫ್ ಬರುತ್ತೆ ಹೋಗುತ್ತೆ, ಆ್ಯಂಡ್ ದ ಎಂಜಾಯ್ಮೆಂಟ್ ಆ್ಯಂಡ್ ದ ಬಟ್ ಮೆಮೊರೀಸ್ ಇದೆಯಲ್ಲ ಇದು ಕೊನೆಯವರೆಗೂ ಉಳ್ಕೊಳ್ಳುತ್ತೆ ಗೈಸ್. ಅದಕ್ಕೆ ಅದಕ್ಕೆ ನಾನು ಹೇಳೋದೇನಂತಂದರೆ, ಆ್ಯಂಡ್ ಗೋ ಆ್ಯಂಡ್ ಸ್ಟಾರ್ಟ್ ಮೇಕಿಂಗ್ ಮೆಮೊರೀಸ್ ಆ್ಯಂಡ್ ಸ್ಟಾರ್ಟ್ ಗೋಯಿಂಗ್ ಟು ಸಮ್ ನ್ಯೂ ಪ್ಲೇಸಸ್ ಆ್ಯಂಡ್ ಸ್ಟಾರ್ಟ್ ಎಕ್ಸ್ಪ್ಲೋರಿಂಗ್ ಆ್ಯಂಡ್ ಗೋ ಆ್ಯಂಡ್ ಕನೆಕ್ಟ್ ವಿತ್ ನ್ಯೂ ಪೀಪಲ್ ಗೈಸ್. ಸೊ ಇದಾಗುತ್ತೆ ಇವತ್ತಿನ ವಿಡಿಯೋ. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಟ್ರಾವೆಲಿಂಗ್ ಬಗ್ಗೆ ಏನು, ಆ್ಯಂಡ್ ಟ್ರಾವೆಲಿಂಗ್ ರಿಯಲ್ ಟ್ರಾವೆಲಿಂಗ್ ಅಂದರೆ ಏನು. ಸೊ ನಮ್ಮ ಜನ ಹೆಂಗೆ ತಿಳ್ಕೊಂಡಿದ್ದಾರೆ ಅಂತಂದರೆ, ಟ್ರಾವೆಲಿಂಗ್ ಅಂತಂದರೆ ಸುಮ್ಮನೆ ಯಾರೋ ಒಂದು ಜಾಗಕ್ಕೆ ಹೋಗೋದು, ಅಲ್ಲಿ ಹೋಗ್ಬಿಟ್ಟು ಫೋಟೋಸ್ ತಗೊಳ್ಳೋದು ಅಷ್ಟೇ. ಆದರೆ ಆ ಟ್ರಾವೆಲಿಂಗ್ದು ಕಲ್ಚರ್ ಆಗಿರ್ಬೋದು, ಆಮೇಲೆ ಅಲ್ಲಿ ಹೋದ್ಮೇಲೆ ನಮ್ಗೆ ಏನು ರಿಯಲೈಸೇಷನ್ ಆಯಿತು ಆ್ಯಂಡ್ ವಾಟ್ ಮೇಕ್ಸ್ ಅಸ್ ಫೀಲ್ ಅಲೈವ್ ಅಂದರೆ ಇದೆಲ್ಲ ನಿಮ್ಮ ವರ್ಕ್ ಲೈಫು ಮತ್ತು ರುಟೀನ್ಸ್ ಎಲ್ಲ ಮರ್ತ್ಬಿಟ್ಟು ಹೋಗ್ಬೇಕಲ್ಲಿ, ಅದನ್ನು ಅಲ್ಲಿ ಹೋಗ್ಬಿಟ್ಟು ತೊಗೊಂಡೋಗೋದಲ್ಲ. ಸೊ ಎಲ್ಲರೂ ಆ್ಯಂಡ್ ಯು ಹ್ಯಾವ್ ಟು ಗೋ ವಿತ್ ಎಂಟಿ ಮೈಂಡ್ ಅಂತ ನಾನು ಹೇಳ್ತೀನಿ. ಸೊ ಎಂಟಿ ಮೈಂಡಲ್ಲಿ ಹೋದರೆ ಯು ವಿಲ್ ಫೀಲ್ ಅಲೈವ್, ಅಂದರೆ ಯು ವಿಲ್ ಫೀಲ್ ದ ಸೆಕೆಂಡ್ ವರ್ಷನ್ ಆಫ್ ಯುವರ್ ಸೆಲ್ಫ್. ಆ್ಯಂಡ್ ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ. ಆ್ಯಂಡ್ ಇವತ್ತಿನ ವಿಡಿಯೋ ನಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಫಾರ್ ಮೋರ್ ಆ್ಯಂಡ್ ಮೋರ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಈ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಾಗಿ ಅಂತ ಹೇಳ್ತಾ, ಆ್ಯಂಡ್ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋ ಜೊತೆ. ಅಲ್ಲಿವರೆಗೂ ಚೆನ್ನಾಗಿರಿ, ಎಕ್ಸ್ಪ್ಲೋರ್ ಮಾಡ್ತಾ ಇರಿ. ಈ ವಿಡಿಯೋ ಮುಗಿದಿದ ತಕ್ಷಣ ಈ ವಿಡಿಯೋಯಿಂದ ಎಕ್ಸಿಟ್ ಆಗ್ಬಿಟ್ಟು ಪ್ಯಾಕ್ ಯುವರ್ ಬ್ಯಾಗ್ ಆ್ಯಂಡ್ ಗೋ ಔಟ್ ಸೈಡ್ ಆ್ಯಂಡ್ ಜಸ್ಟ್ ಎಕ್ಸ್ಪ್ಲೋರ್ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ, ಇನ್ನೊಂದು ಹೊಸ ವಿಡಿಯೋ ಜೊತೆ ಅಂತ ಹೇಳ್ತಾ, ಅಲ್ಲಿವರೆಗೂ ಸ್ಟೇ ಹ್ಯಾಪಿ, ಕೀಪ್ ಎಕ್ಸ್ಪ್ಲೋರಿಂಗ್ ಆ್ಯಂಡ್ ಡೋಂಟ್ ಸಿಟ್ ಇನ್ ಒನ್ ಪ್ಲೇಸ್ ಆ್ಯಂಡ್ ಗೋ ಆನ್ ಎಕ್ಸ್ಪ್ಲೋರ್ ಅಂತ ಹೇಳ್ತಾ, ಆ್ಯಂಡ್ ಟಾಟಾ ಆ್ಯಂಡ್ ಬಾಯ್ ಗಾಯ್ಸ್.